ದುಡ್ಡನ್ನ ಅಲಾಟ್ ಮಾಡಿದಂಥ ದುಡ್ಡು, ಜನ ಕಟ್ಟಿದಂಥ ದುಡ್ಡು ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಅದನ್ನೆಲ್ಲ ಫ್ರೀ ಸ್ಕೀಮಲ್ಲಿ 2,000 ರೂಪಾಯಿ ಬಸ್ ರೂಪದಲ್ಲಿ ಕೊಡಬೇಕು. ಸಿಂಪಲ್. ಅದ್ರ ಬದಲು ಹಿಂಗೆ ಮಾಡಿದ್ರೆ ಆರಾಮಾಗಿ ಸಾರ್ಟ್ ಔಟ್ ಆಗುತ್ತೆ. ಇದು ಸಿಂಪಲ್ ಲಾಜಿಕ್ಕು. ಮತ್ತು ಇನ್ನೊಂದು ಸ್ನೇಹಿತರೆ, ನಮ್ಮಲ್ಲಿ ಒಂದು ಯಾವುದೋ ವಿಡಿಯೋ ನೋಡಿದೆ, ರೈಲ್ವೆ ಸ್ಟೇಷನಲ್ಲಿ ತುಂಬ ಹೋಗಿದ್ರು ಜನ. ನಮ್ಮ ಈ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಏನು ಬರೀಲಿಕ್ಕೆ ಎಕ್ಸಾಮ್ ಹೋಗಿದ್ರು, ಆ ಸ್ಥಳದಲ್ಲಿ ಹಲವಾರು ಇಶ್ಯೂಸ್ ಆಯಿತು. ಓದೋದು, ಎಕ್ಸಾಮ್ ಬರೆಯೋದು ಈ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಕೆಲಸ ಆದರೆ, ಆ ಎಕ್ಸಾಮ್ ದಿನ ಫೇಸ್ ಮಾಡ್ತಾರಲ್ಲ ಕಷ್ಟ, ಅದು ಅಲ್ಟಿಮೇಟ್. ಅದು ಇನ್ನವರೆಗೂ ಇವರಿಗೆ ಎಕ್ಸಾಮಿನೇಷನ್ ಮಾಡೋ ಸ್ಟ್ಯಾಟಿಕ್ಸ್ ಗೊತ್ತಿಲ್ಲ. ಅರೆ ಇವರು ಯೋಗ್ಯತೆಗೆ ಬೆಂಕಿ ಹಾಕ SLC ಎಕ್ಸಾಮು, PUC ಎಕ್ಸಾಮು ಮಾಡ್ದಂಗೆ ಮಾಡಲಿ ಬಿಡಿ ಸ್ವಾಮಿ. ಹಾಫ್ ಆನ್ ಅವರ್ಗೆ ಮುಂಚೆ ಎಕ್ಸಾಮಿನೇಷನ್ದು ಹಾಫ್ ಆನ್ ಅವರ್ಗೆ ಮುಂಚೆ ಒಂದು ನಮ್ಮ ಯೂನಿವರ್ಸಿಟಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾವ್ರೆ ಸ್ನೇಹಿತರೆ. ಹೆಂಗೆ ಪ್ರತಿಯೊಂದು ಕಾಲೇಜಲ್ಲೂ ಯೂನಿವರ್ಸಿಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾವ್ರೆ, ರೈಟ್? ಹೆಂಗೆ ಮಾಡ್ತಾವ್ರೆ? ಇವಾಗ ಕ್ವಶನ್ ಪೇಪರ್ ಲೀಕ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಇದು ಸಿಂಪಲ್ ಲಾಜಿಕ್ ಇದೆ, ಅರ್ಥನೂ ಆಗುತ್ತೆ. ಏನು ಇಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ದಿರಾ ಸುಮ್ಮನೆ ಒದ್ದಾಡ್ತಿರೋ ಅಭ್ಯರ್ಥಿಗಳು ನೋಡಿದ್ದೀನಿ. ಪಾಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೀಟಾಗಿ. ನಮಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಓದಿ, ನಮ್ಮ ಡಿಗ್ರಿ ಕಾಲೇಜಲ್ಲಿ ಏನು ಓದಿ, ಈ ಒಂದು ಪ್ರೋಸೆಸ್ ಇದೆ ನೋಡ್ರಿ ಇದು. ಇದರಲ್ಲಿ ಆ್ಯಸ್ ಇಟ್ ಈಸ್ ನಮ್ಮ ಟೀಚರ್ಸ್ ಆಗ್ಬೋದು, ಅವ್ರನ್ನೇ ಟ್ರಸ್ಟ್ ಮಾಡಿ ಅವ್ರನ್ನೇ ಮತ್ತೆ ಅದಕ್ಕೆ ಹಾಕಿ, ಆಯಾ ತಾಲೂಕಲ್ಲಿ ಆಯಾ ಊರುಗಳಲ್ಲಿ ಹಬ್ಬ ಇರ್ತದೆ, ಅಲ್ಲಿ ಎಕ್ಸಾಮಿನೇಷನ್ ಮಾಡಿಸ್ಲಿ. ಅಥವಾ ಒಂದು ಇಲ್ಲೀಗ ಸ್ಕ್ಯಾಮ್ ಮಾಡ್ತಾರೆ ಅವ್ರವ್ರ ಅಭ್ಯರ್ಥಿಗೆ ಅಂದರೆ, ಒಂದು ಪಕ್ಕದ ತಾಲೂಕಿಗೆ, ಈ ತಾಲೂಕವ್ರ ಪಕ್ಕದ ತಾಲೂಕಿಗೆ ಮತ್ತೊಂದು ತಾಲೂಕಿಗೆ ಮಾಡಿದ್ರೂ ಇಟ್ಸ್ ಬಿಕಮ್ ಸಕ್ಸಸ್. ಅನದರ್ ಆಸ್ಪೆಕ್ಟ್ ಅಂದರೆ, ಅವನು ಅಭ್ಯರ್ಥಿ ಒಂದಿನ ಅಲ್ಲಿ ಹೋಗಿ ಉಳಿಬೇಕು. ನಾನು 500 ರೂಪಾಯಿ 750 ರೂಪಾಯಿ ವಿಚಾರದಕ್ಕಿಂತ ಅಭ್ಯರ್ಥಿ ಎಕ್ಸಾಮಿನೇಷನ್ಗೆ ಹೋದಾಗ ಎಲ್ಲ ಎಕ್ಸಾಮು ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ರಾಜ್ಯಕ್ಕೆ. ಇಲ್ಲಿ ರಾಜ್ಯದ ಜನಗಳ ಸಮಯ ಉಳಿಯುತ್ತದೆ. ಒಂದು ತಾಲೂಕು ಪಕ್ಕದ್ದು ಅಥವಾ ಅದು ಲಾಸ್ಟು ಇನ್ನು ಒಂದು ವಾರ ಇದ್ದಂಗೆ, ಮಾಮೂಲಿ ಆ ಟಿಕೆಟ್ ಬಿಡೋದೇ ಒಂದು ವಾರ ಇದ್ದಂಗೆ, ಆವಾಗ ಒಂದು ಪಕ್ಕದ ಡಿಸ್ಟಿಕಲ್ಲಿ, ಈ ಡಿಸ್ಟಿಕಲ್ಲಿರೋನ ಪಕ್ಕದ ಡಿಸ್ಟಿಕ್ಕಿಗೆ ಯಾರನ್ನ ಅಭ್ಯರ್ಥಿಗಳನ್ನೆಲ್ಲ ಟೀಚರ್ಸ್ನೇ ಹಾಕಬೇಕು. ಸರ್ಕಾರ ಅಷ್ಟರ ಮಟ್ಟಿಗೆ ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಪ್ರಕಾರ ಇವ್ರಿಗೆ ಎಬಿಲಿಟಿನೇ ಇಲ್ಲ ನಡೆಸಲಿಕ್ಕೆ ಅಂತ ನಾನು ಡಿಫೆನ್ಸ್ ಮಾಡ್ತೀನಿ. ಬೇಕಾದರೆ ಐ ಡೋಂಟ್ ಟು ಸ್ಕೇರ್. ಏಕೆಂದರೆ ವಾಸ್ತವಿಕತೆನ ಸರಿಯಾದ ರೀತಿ ಡಿಲಿವರ್ ಕೊಟ್ಟರೆ ಇಲ್ಲಿ ಕ್ಯಾಂಡಿಡೇಟ್ಗಳದ್ದು ಅಮೌಂಟ್ ಉಳಿತದೆ. ಇದಕ್ಕೆ ಹೋಗಿ ಒಂದು ಜಾಗದಲ್ಲಿ ಹೋಗಿ ಲಾಡ್ಜ್ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಸ್ನೇಹಿತರ ಮನೆಗೆ ಉಳ್ಕೊಂತಾರೋ, ಅವ್ರದ್ದು ಒಬ್ಬ 4.5 ಲಕ್ಷ ಜನದ್ದು ಇವತ್ತು, ಅಂದರೆ ಮೊನ್ನೆ ನಡೆದಂಥ ಎಕ್ಸಾಮಲ್ಲಿ 4.5 ಲಕ್ಷ ಜನದ್ದು ಒಂದು 2 ದಿನ ಟೈಮ್ನ ಸರ್ಕಾರಕ್ಕೆ ನಾವು ಮೀಸಲಾಗಿಟ್ಟಿದ್ದೀವಿ. ಸರ್ಕಾರಿ ಹುದ್ದೆ ಪಡೆಯೋಕ್ಕೆ 4.5 ಲಕ್ಷ ಕೆಲಸ ಬಂದಿರೋದು, ಕೆಲಸ ನೋಟಿಫಿಕೇಶನ್ ಆಗಿರೋದು ಪೊಲೀಸ್ ಇಲಾಖೆದು, ನಮ್ಮ ಪೊಲೀಸ್ ಇಲಾಖೆದು ಆಗಿರೋ ಸಿಂಪಲ್ಲಾಗಿ ಏನಂದರೆ 3,190 ಏನೋ ನೋಡಿದೆ, ಸ್ವಲ್ಪ ಮರುವು. ಹಾಗಾಗಿ ಇವ್ರು ಏನು ಕಂಡಕ್ಟ್ ಮಾಡ್ತಾವ್ರೆ ಎಕ್ಸಾಮ್ಸ್ನ, ಈ ರೀತಿ ಕಂಡಕ್ಟ್ ಮಾಡಿದ್ರೆ ಸೊಲ್ಯೂಷನ್ ಆಯ್ತದೆ. ಯಾಕಂದರೆ ವಿತಿನ್ ಹಾಫ್ ಆನ್ ಅವರ್ ಒಂದು ಸೆಟ್ ಆಫ್ ಸಿಸ್ಟಮಲ್ಲಿ ಪೇಪರ್ ಇರ್ತದೆ. 1 ಅವರ್ ಬಿಫೋರ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅಲ್ಲಿಗೆ ಅವ್ರು ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದು ಎಕ್ಸಾಮ್ ಹಾಲಲ್ಲಿ 1 ಅವರ್ ಮುಂಚೆ ಒಂದು ತಾಲೂಕಲ್ಲಿ ಬಂದು ಸೇರೋಕ್ಕೆ ಪಾಸಿಬಿಲಿಟೀಸ್ ಜಾಸ್ತಿ ಇರ್ತದೆ. ಸಿಂಪಲ್. ಆಮೇಲೆ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ, ಇವರಿಗೆ ಟೈಮ್ನ ಒಂದು ಕಡೆ ಆದರೆ, ಇನ್ನೊಂದು ಆಪ್ಷನ್ ಅಂದರೆ ಪೇಪರು ಒಂದು ಸೆಟ್ ಆಫ್ ಯೂನಿಟಿಲಿ, ಫಾರ್ ಎಕ್ಸಾಂಪಲ್ ಕಮಿಷನರ್ ರೇಂಜಲ್ಲಿ ಅಂದರೆ DG IG ರೇಂಜಲ್ಲಿ ಆ ಪೇಪರ್ ಅಂತದಿದ್ದರೆ ಒಂದೇ ಸಾರಿ ಸರ್ಕ್ಯುಲೇಟ್ ಮಾಡೋಕ್ಕೆ ವಿತಿನ್ ಹಾಫ್ ಆನ್ ಅವರಲ್ಲಿ ಸಬ್ಮಿಟ್ ಮಾಡೋಕ್ಕೆ ಆ್ಯಸ್ ಪರ್ ಯೂನಿವರ್ಸಿಟಿ ಪ್ರಕಾರ ಕ್ವಶನ್ ಪೇಪರ್ನ ಕೈ ಕೊಡ್ಬೋದು, ಪ್ರಿಂಟ್ ತೆಗೆದು ವಿತಿನ್ ಹಾಫ್ ಆನ್ ಅವರಲ್ಲಿ. ಇವಾಗ ಇಲ್ಲಿ ಎಲ್ಲೂ ಸ್ಕ್ಯಾಮು ಆಗಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋಲ್ಲ. ಇಷ್ಟು ನಮ್ಮ ಉದ್ದೇಶ. ಏನೋ ಸ್ವಲ್ಪ ಗೊತ್ತಿರೋದು ಹೇಳಿದ್ದೀನಿ. ಸರ್ಕಾರ ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಅನುಕೂಲ ಆಯ್ತದೆ. ಥ್ಯಾಂಕ್ ಯು.